ಮಕ್ಕಳು ಮದ್ವೆ ವಯಸ್ಸಿಗೆ ಬಂದವ್ರು ನಮ್ಮ ಅಪ್ಪ ಇನ್ನೂ ಜೀನ್ಸ್ ಹಾಕಲ್ಲ ಅಂತ ನನ್ನ ಕೇಳ್ತಾರೆ ನೋಡಿ ಗೈಸ್. ವೈಟ್ ಕಲರ್ ಪ್ಯಾಂಟ್ ಹಾಕೊಂಡಿದೆಯಲ್ಲ ಮಳೆ ಬಂದ್ರೇನಪ್ಪ ಗೈಸ್. ಇವಾಗ ಚಿನ್ನದ ಅಂಗಡಿಗೆ ಬಂದ್ವಿ. $1 ನೋಡಿದೆ, ಗಂಡ ಬೇರುಂಡ ಐತೆ, ನಮ್ಮ ಅಪ್ಪಂಗೆ ಇಷ್ಟ ಆಯ್ತಂತೆ. ಇದು ನಮ್ಮ ಅತ್ತೆಯವರು ಗಿಫ್ಟ್ ಮಾಡ್ತಿರೋದು. ನಮ್ಮ ಅತ್ತೆ ಬಂದವ್ರು ನೋಡಿ ಬರತ್ತೆ. ಅತ್ತೆ ಬಂದಾಗೆಲ್ಲ ನಾನು ಇಲ್ಲೇ ಇದು ಗರ್ಭಗುಡಿ ಇಲ್ಲಿ ಕೂತ್ಕೊಂಡು ಏನೇನ್ ಮನ್ಸಲ್ಲಿರುತ್ತೆ ಎಲ್ಲಾನು ದೇವ್ರ ಹತ್ರ ಕೇಳ್ಕೊಂಡು ಹೋಗೋದು. ನಮಸ್ಕಾರ ಎಲ್ರಿಗೂ. ನಿಮ್ಮನ್ನು ಪೂಜಿಸುವ ಭಾಗ್ಯ ನನದು, ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ. ಗೈಸ್ ಇವತ್ತು ಜಿಮ್ಗೆ ಹೋಗಿಲ್ಲ ನಾನು ಮತ್ತೆ ನಮ್ಮ ಅಪ್ಪ ಒಂದು ಫಂಕ್ಷನ್ಗೆ ಹೋಗ್ಬೇಕು, ನಾಮಕರಣ ಫಂಕ್ಷನ್ಗೆ. ಸೊ ಅಲ್ಲಿಗೆ ರೆಡಿ ಆಗಬೇಕು. ಆಲ್ರೆಡಿ ಟೈಮ್ 10 ಗಂಟೆ ಆಗ್ಬಿಟ್ಟೈತೆ. ನಮ್ಮ ಅಮ್ಮ ನಾಷ್ಟ ಮಾಡ್ತವ್ರೆ. ಇವ್ ನೋಡಿ ಇವ ಯಾರೇ ನನ್ನ ಮಾತಾಡ್ಸೋ ಅಂತವನೆ ಗಲೀಜು. ಹೆಂಗ್ ಅವ್ನ್ ನೋಡಿ ಗೈಸ್, ಗಬ್ಬ ತರ. ನೋಡಿ ಅಷ್ಟನ್ನ ಕಾಲ್ಗೆ ಕೈಗೆಲ್ಲ ಅಷ್ಟನ್ನ ಹೆಂಗ್ ಮೆತ್ಕೊಂಡವನೆ ಒಳ್ಳೆ ಹುಡುಗಿರ್ತಾರ. ನಾನು ಹೇಳ್ತೀನಿ ಹೊಸ್ಲುಗ್ ಅಷ್ಟನ್ನ ಕುಂಕುಮ ಇಡ್ಬೇಡ್ರಿ, ಅವ್ನು ಹೋಗುವಾಗ ಅದ್ರ ಮೇಲೆ ಮನಿ ಕತಾನೆ ಅಂತ. ಇವ್ರು ಅದನ್ನೇ ಇಡ್ತಾರೆ. ಹೇಳ್ತಾನೆ ಹೊಸ್ಲುಗ್ ಅಷ್ಟನ್ನ ಕುಂಕುಮ ಇಡ್ಬೇಡ್ರಿ ಅಂತ. ಜೀನ್ಸ್ ಪ್ಯಾಂಟ್ ಹಾಕಲ್ಲ, ಇದಾಕಲ್ಲ ನೋಡು. ಜೀನ್ಸು ಅಲ್ಲ, ಮಕ್ಕಳು ಮದ್ವೆ ವಯಸ್ಸಿಗೆ ಬಂದವ್ರು ನಮ್ಮ ಅಪ್ಪ ಇನ್ನೂ ಜೀನ್ಸ್ ಹಾಕಲ್ಲ ಅಂತ ನನ್ನ ಕೇಳ್ತಾರೆ ನೋಡಿ ಗೈಸ್. ಜೀನ್ಸ್ ಹಾಕಳಕ್ಕೇನು, ಬಟ್ಟೆ ಹಾಕಳಕ್ಕೇನು? ನೀವ್ ಜೀನ್ಸ್ ಎಲ್ಲ ಹಾಕಬೇಡ, ಈ ಫಂಕ್ಷನ್ ಚೆನ್ನಾಗಿರಲ್ಲ. ಫಾರ್ಮಲ್ ಫಂಕ್ಷನ್ಗೆ ಇದಾಕೋ, ಇದೆರಡು ಮ್ಯಾಚ್ ಮಾಡಾಕೋ. ಇಲ್ಲಾಂದ್ರೆ ಇದಕ್ಕೆ ಏನಾದ್ರು ಬ್ಲಾಕ್ ಕಲರ್ ಫಾರ್ಮಲ್ಸ್ ಪ್ಯಾಂಟ್ ಇದ್ರೆ ಅದನ್ನ ಹಾಕೋ. ಜೀನ್ಸ್ ಬೇಡವಾ? ಜೀನ್ಸ್ ಬೇಡ, ನೀನ್ ಜೀನ್ಸ್ ಮನೇಲಿ ಹಾಕೋ. ಎಲ್ಲಾರು ಫಾರಿನ್ ಟ್ರಿಪ್ ಹೋಯ್ತಿಲ್ಲ ಅವಾಗ ಹಾಕೋ. ನೀನೇನ್ ಹಾಕತ್ತೀಯ? ಹಾ ನೋಡಿ ಗೈಸ್, ನಾವಪ್ಪ ನನ್ನ ಇವಾಗ ಕೇಳ್ತಾರೆ ಯಾವ್ದು ಹಾಕೊಳ್ಳಿ ಏನ್ ಮಾಡ್ಲಿ ಅಂತ. ನಾವ್ ಅಮ್ಮನೇ ಏನೋ ಕೇಳಲ್ಲ. ಅಲ್ಲ ಕಣ, ವಯಸ್ಗೂ ಬಟ್ಟೆ ಹಾಕೊಳ್ಳೋದಕ್ಕೂ ಏನೋ ಎಷ್ಟು ವರ್ಷ ಆಗೋಗಿತ್ತೆ? 40 ವರ್ಷ ಆಗೋಗಿತ್ತೆ. ನೋಡಮ್ಮ ಇನ್ನು ಚಿಕ್ಕ ಹುಡುಗ ಅಂತ ಬೇಡ ಅಂತೀಯ? ನಮ್ ಬೇಡ ಅಂತಿಲ್ಲ, ಈ ಫಂಕ್ಷನ್ ಚೆನ್ನಾಗಿರಲ್ಲ ಅಂತ ಹೇಳಿದ್ ನಾನು. 60 ವರ್ಷ ಆಗಿರೋರೇ ಜೀನ್ಸ್ ಹಾಕತ್ತಾರೆ. ನಾನೇನ್ ಅಪ್ಪ ಜೀನ್ಸು, ನೀನು ಲೆಹಂಗಾ ಹಾಕಬಿಡ್ರಿ ಸರಿ ಹೋಯ್ತದೆ. ನಮ್ಮ ಸ್ಯಾರಿ ಬಿಟ್ಟು ಬೇರೆ ಏನು ಹಾಕೊಳ್ಳಲ್ಲ, ಡ್ರೆಸ್ ಹಾಕೊಳ್ಳಲ್ಲ. ಚೂಡಿದಾರು ಮುಂಚೆ ಹಾಕತ್ತಿದ್ರು, ಇವಾಗ ಹಾಕೊಳ್ಳಲ್ಲ. ಇವಾಗ ಏನಿದ್ರು ಬರೀ ಸೀರೆ ಮತ್ತೆ ನೈಟಿ. ಸೊ ನಮ್ಮ ಅಪ್ಪ ಜೀನ್ಸ್ ಹಾಕತಾರೆ ಮತ್ತೆ ಫಾರ್ಮಲ್ಸ್ ಹಾಕತಾರೆ. ಸೊ ಅದಕ್ಕೆ ಕೇಳ್ತಾ ಇದ್ರು. ನಾನು ಏನಂತ ಗೊತ್ತಾ ಅಂದಿದ್ದು, ನಮ್ಮ ಮನೆಯಲ್ಲಿ ನನ್ನೇ ಕೇಳ್ತಾರೆ ಯಾವ ಬಟ್ಟೆ ಹಾಕಬೇಕು ಅಂತ ನೋಡಿ ಅಂತ ಹೇಳ್ತಿರೋದು. ನಮ್ಮ ಅಪ್ಪ ನನ್ನೇ ಕೇಳ್ತಾರೆ ಅಂತ. ಅದು ನಿನ್ ಟೇಸ್ಟ್ ಚೆನ್ನಾಗಿರುತ್ತಲ್ಲ, ಅದಕ್ಕೆ ನಿನ್ನೆ ಕೇಳಿದ್ದು. ಸೊ ಇವಾಗ ಲೇಟ್ ಆಗ್ಬಿಟ್ಟೈತೆ ಗೈಸ್. ಇನ್ನೊಂದು 1 hour ಅಲ್ಲಿ ಹೋಗ್ಬೇಕು. ಹೋಗ್ತಾ ಗಿಫ್ಟ್ ಬೇರೆ ತಗೊಂಡು ಹೋಗ್ಬೇಕು. ಗೈಸ್ ಫೈನಲಿ ರೆಡಿ ಆಗಿದ್ದಾಯ್ತು. ಸೊ ನನ್ನ ಔಟ್ಫಿಟ್ ಹೇಗಿದೆ ಅಂತ ನೋಡಿ, ಹಿಡ್ಕೊ ನೋಡಿ. ಇದು ನನ್ನ ಔಟ್ಫಿಟ್. ಬ್ಲಾಕ್ ಕಲರ್ ಶರ್ಟ್ಗೆ ವೈಟ್ ಕಲರ್ ಪ್ಯಾಂಟ್ ಹಾಕೊಂಡಿದೀನಿ. ವೈಟ್ ಕಲರ್ ಪ್ಯಾಂಟ್ ಹಾಕೊಂಡಿದೆಯಲ್ಲ, ಮಳೆ ಬಂದ್ರೇನಪ್ಪ ಗಾಡಿ ತಾನೇ ಹೋಗೋದು. ಗಾಡಿಲಿ ಹೋಗ್ಲಿ, ಯಾವ ಕಲರ್ ಬಟ್ಟೆ ಹಾಕಿದ್ರು ಗಲೀಜಾಗಿದೆ. ರೈಟ್ ಲಿಂಕ್ ಕೊಟ್ರ ಆಯ್ತು. ಸೊ ಇದು ತಕೊಂಡಾಗಿಂದ ಒಂದ್ಸಲ ದುಬೈಗೆ, ಒಂದ್ಸಲ ಇನ್ನೆಲ್ಲಿಗೆ ಹೋಗಿದಾಗ ಸೂರತ್ಗೆ ಹೋಗಿದಾಗ ಹಾಕೊಂಡಿದ್ದೆ. 2 ಸಲ ಈ ಪ್ಯಾಂಟ್ ಹಾಕೊಂಡಿರೋದು. ಇವ್ರು ಗಲೀಜ್ ಆಯ್ತದೆ ಅಂದ್ಬಿಟ್ಟು ಹಾಕೊಂಡೇ ಇಲ್ಲ. ನಾನು ತಗೊಂಡು 1 ವರ್ಷದಿಂದ 2 ಸತಿ ಹಾಕೊಂಡಿರೋದು. ಸೊ ಇವತ್ತು ಹಾಕೊಂಡಿದೀನಿ. ಅಂಡ್ ಬಟ್ಟೆ ಐರನ್ ಮಾಡಿಲ್ಲ, ಅದಕ್ಕೆ ನಾನು ಒಂದು ಪ್ಲಾನ್ ಮಾಡಿದೀನಿ ನೋಡಿ. ಫುಲ್ ಹೀಟ್ ಇಟ್ಕೊಂಡು ಕ್ಲೀನಾಗಿ ಐರನ್ ಆಗೋಯ್ತು. ಈ ತರ ತೆಳು ಇರ್ಬೇಕು, ಆತರ ಇದ್ರಾಗಲ್ಲ. ಸಾರಿ ಗೈಸ್, ನಾವು ಅಪ್ಪ ರೆಡಿ ಆಗೋರೆ. ಏಯ್ ಇಷ್ಟೊಂದು ಲೇಟ್ ಮಾಡ್ತಿಲ್ಲ, ಎಷ್ಟೊತ್ತು ವೆಯ್ಟ್ ಮಾಡೋದು ನಿನ್ಗೆ? ಏನ್ ಬರೋದ್ ಬೇಡವಾ ಗೈಸ್? ಇವನಿಂದಾನೇ ಲೇಟ್ ಆಗಿತ್ತು ಗೈಸ್. ನಮ್ಮ ಇದಕ್ಕೆ ಮಳೆ ಬೇರೆ ಬರ್ತೈತೆ. ಸೊ ಅದಕ್ಕೆ ರೈನ್ ಕೋಟ್ ಹಾಕೊಂಡು ಹೋಗ್ತಿದೀವಿ. ಏನೋ ಪೈಂಟ್ ಎಲ್ಲ ಚೆಲ್ಕೊಂಡ್ಬಿಟ್ಟಿದ್ಯಾ ಪ್ಯಾಂಟ್ಗೆ? ಯಾವ್ದು ಪೈಂಟ್ ಇದ್ದು? ರೈನ್ ಕೋಟ್ ಗಾಡಿಲ ಇದೆ, ಎದ್ಕೋಬೇಕು. ಎಲ್ಲೋಗಿದೆ ಕೆಲ್ಸಕ್ಕೆ? ಯಾರ ಮನೆಗೆ ಹೋಗಿದಪ್ಪ? ನನಗ್ ಬೇಕು ಪ್ಯಾಂಟು, ವೈಟ್ ಪ್ಯಾಂಟ್ ನಂದು. ನಮ್ಮ ಅಪ್ಪ ಹೇಳ್ದಂಗೆ ವೈಟ್ ಪ್ಯಾಂಟ್ ಹಾಕಬಾರ್ದಿತ್ತು ಗೈಸ್. ಇಲ್ಲೆಲ್ಲ ನೋಡಿ ಜಿರಿ. ಸೊ ಹೋಗಷ್ಟು ಗಲೀಜ್ ಆಗ್ಬಿಡುತ್ತೆ. ಅದಕ್ಕೆ ರೈನ್ ಕೊಡ್ತೀನಿ, ಇನ್ನೊಂದು ಪ್ಯಾಂಟ್ ಐತೆ, ಅದನ್ನ ಹಾಕಬೇಕೀಗ ಗೈಸ್. ಇವಾಗ ಚಿನ್ನದ ಅಂಗಡಿಗೆ ಬಂದ್ವಿ. ನಮ್ಮ ಅಪ್ಪ ಈ ತರ ಬಳೆ ಸೆಲೆಕ್ಟ್ ಮಾಡೋರೆ. ಯಾವ್ದು? ಕೈಗ ಕಲ್ಗ? ಏನ್ ಚೆನ್ನಾಯ್ತಪ್ಪ ಈ ತರದು. ಈ ತರ ಇದು ಓಪನ್ ಮಾಡೋದು ಹೆಂಗೆ? ಡೈರೆಕ್ಟ್ ಹಂಗೆ ಹಾಕೋಬಿಡೋದಾ ಬಳೆ ತರ? ಗೈಸ್ ಇವಾಗ ಇದು 2ರಲ್ಲಿ ಸೆಲೆಕ್ಟ್ ಮಾಡಿದೀವಿ. ಇದು ಓಪನ್ ಆಗುತ್ತೆ, ಇದು ಓಪನ್ ಆಗಲ್ಲ.
ನಮ್ಮಪ್ಪ ಇದು ನೋಡಿ ಇದು ಓಕೆನಾ ಅಂತಂದ್ರು. ಇದು ಹುಡುಗಿ ಪಾಪುಗಾದ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಕಲರ್ ಇದೆಯಲ್ಲ. ಹುಡುಗೋ ಪಾಪುಗಾದ್ರೆ ಇದೇ ಬೆಟರು. ಸೊ ಪಾಪು ಇವಾಗ ಹುಡುಗ ನಮ್ಮ ಅಕ್ಕನ ಮಗನಿಗೆ, ಸೊ ಅದಕ್ಕೆ ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ. ಗೈಸ್ ನೋಡಿ, ಇದೊಂದು $1 ನೋಡಿದೆ, ಗಂಡ ಬೇರುಂಡ ಐತೆ. ನಮ್ಮ ಅಪ್ಪಂಗೆ ಇಷ್ಟ ಆಯ್ತಂತೆ. ಎಷ್ಟು ಗ್ರಾಮ್ ಇದು? 5 ಗ್ರಾಮ್ಗಿನ್ನ ದೊಡ್ಡದು ಬರ್ಬೇಕು ತಾನೆ. ಇಷ್ಟೊಂದು ಸಣ್ಣಕ್ಕೆ ಮಾಡಿದ್ದೀರಾ? ಎಷ್ಟಿದೆ ಸೇಟು ಗ್ರಾಮ್? 5 ಗ್ರಾಮು 7 ಗ್ರಾಮ್ ಎಷ್ಟಿದೆ ಅಂದ್ರೆ 9,400. 9,400. ವೇಸ್ಟೇಜ್ ಮಜೂರಿ ಎಲ್ಲ ಸೇರಿನ ಚಿನ್ನದ ರೇಟ್ ಟೋಟಲ್ ಗ್ರಾಮ್ ಎಷ್ಟು ಬೀಳುತ್ತೆ? 10,500 ಹತ್ರ ಬೀಳುತ್ತೆ ಗೈಸ್. ಅದಕ್ಕೆ 55,000 ಆಗ್ಬಿಡುತ್ತೆ $1ಗೆ ಇವತ್ತಿನ ಬೆಲೆಯಲ್ಲಿ. ಗೈಸ್ ಫೈನಲಿ ಲೊಕೇಶನ್ಗೆ ರೀಚ್ ಆದ್ವಿ. ಸೊ ಮಳೆ ಬೇರೆ ಬರ್ತಾ ಇತ್ತು. ಇವಾಗ ಇಲ್ಲೆಲ್ಲ ರೈನ್ ಕೋಟ್ ಬಿಚ್ಚಿ ಮಾಡಿಬಿಟ್ಟು ಹೋಗ್ತಾ ಇದೀವಿ. ಇದೇ ವೆನ್ಯೂ. ಸೊ ಬನ್ನಿ ಒಳಗಡೆ ಹೋಗುವ. ಗೈಸ್ ಇವಾಗ ಬಂದು ಕೂತ್ಕೊಂಡ್ವಿ, ಇನ್ನು ಶುರುವಾಗಿಲ್ಲ ಫಂಕ್ಷನ್ನು. ಸೊ ಇದು ನಮ್ಮ ಅತ್ತೆಯವರು ಗಿಫ್ಟ್ ಮಾಡ್ತಿರೋದು. ನಮ್ಮ ಅತ್ತೆ ಬಂದವ್ರು ನೋಡಿ, ಬರುತ್ತೆ ಅತ್ತೆ ಹಾಯ್. ಮತ್ತು ನಮ್ಮ ಅಕ್ಕ, ನಮ್ಮ ಮಾವನ ಮಗ ಎಲ್ಲ ಬಂದವ್ರೆ. ಭಾವ ಅಲ್ಲ, ಅವ್ನ ಮಾವನ ಮಗ. ಹಾಂ, ನಮ್ಮ ಅಜ್ಜಿ ಇವರು. ಸೊ ಇವ್ರ ಮೊಮ್ಮಗುದೇ ಇವತ್ತು ನಾಮಕರಣ ಇರೋದು. ಗೈಸ್ ಪಾಪು ರೆಡಿ ಆಗ್ತಾಯಿತ್ತು ಅಂತ ಊಟಕ್ಕೆ ಅಂತ ಬಂದ್ವಿ ಇವಾಗ. ಸೊ ಎಲ್ಲೋದ್ರು ನೋಡಿ, ನನಗೆ ಚಿಕ್ಕ ಎಲೆ ಕೊಟ್ಬಿಡ್ತಾರೆ. ಈ ಕಡೆನೋ ದೊಡ್ಡ ಎಲೆ, ನಿನಗೆ ಅದೃಷ್ಟ ಇದೆ ನೋಡಿ. ನೆನ್ನೆ ಮನೋಣ್ಣನ ಎಂಗೇಜ್ಮೆಂಟಲ್ಲೂ ಚಿಕ್ಕ ಎಲೆ, ನನಗೆ ಎಲ್ಲ ಕಡೆ ಚಿಕ್ಕ ಎಲೆ. ಸೊ ಇವಾಗ ಊಟ ಮಾಡ್ಕೊಂಡು ಓಡಬೇಕು, ಯಾಕಂದರೆ ಟೈಮ್ ಆಗ್ಬಿಟ್ಟೈತೆ. ನಾವು ಬಂದಿದ್ದೆ ಲೈಟ್ 1 ಗಂಟೆ, ಬಟ್ ಪಾಪು ಮಲ್ಕೊಬಿಟ್ಟಿತ್ತು, ರೆಡಿ ಮಾಡ್ತವ್ರು ಇವಾಗ. ಸೊ ಫಸ್ಟ್ ಊಟಕ್ಕೆ ಹೋಗಿ ಅಂತ ಅಂದರು, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಸೊ ಇವಾಗ ಊಟ ಮಾಡ್ಕೊಂಡು ಗಿಫ್ಟ್ ಕೊಟ್ಬಿಟ್ಟು ಹೋಗ್ಬೇಕು. ಥ್ಯಾಂಕ್ ಯು ಗೈಸ್. ಫಂಕ್ಷನ್ ಮುಗಿಸ್ಕೊಂಡು ಹಂಗೆ ಇಲ್ಲಿ ಬಂಡಿ ಮಕ್ಕಳಮ್ಮ ಟೆಂಪಲ್ ಹತ್ರ ಇತ್ತು. ಸೊ ಅದಕ್ಕೆ ನಾನು ಮತ್ತು ಯೋಗಿ ಬಂದ್ವಿ. ನಮ್ಮ ಅಪ್ಪ ಇನ್ನೂ ಸ್ವಲ್ಪ ಹೊತ್ತು ಅಲ್ಲೆಲ್ಲ ಮಾತಾಡ್ಸ್ಕೊಂಡು ಬರ್ತೀನಿ ಅಂತಂದರು. ಸೊ ಫೈನಲಿ ಫಂಕ್ಷನ್ ಮುಗೀತು. ಪಾಪುನ ತೋರ್ಸೋಕ್ಕಾಗಿಲ್ಲ, ಬಿಕಾಸ್ ಪಾಪು ತುಂಬ ಅಳ್ತಾ ಇತ್ತು. ಫೋಟೋಗೂ ಬರಲಿಲ್ಲ ಪಾಪು. ಅದರಿಂದ ಬೇಗ ಫೋಟೋ ತೆಗ್ಸ್ಕೊಂಡು ನಾವು ಮಾತ್ರ ಗಿಫ್ಟ್ ಕೊಟ್ಬಿಟ್ಟು ಬಂದ್ಬಿಟ್ವಿ. ಸೊ ಇವಾಗ ಟೆಂಪಲ್ ಹತ್ರ ಬಂದಿದ್ದೀನಿ, ದರ್ಶನ ಮಾಡ್ಕೊಂಡು ಸಿಗ್ತೀನಿ. ಸೊ ಗೈಸ್ ಅಮ್ಮನವ್ರ ದರ್ಶನ ಆಯಿತು ತುಂಬ ಚೆನ್ನಾಗಿ. ಬಂದಾಗೆಲ್ಲ ನಾನು ಇಲ್ಲೇ ಇದು ಗರ್ಭಗುಡಿ ಇಲ್ಲಿ ಕೂತ್ಕೊಂಡು 1-2 ನಿಮಿಷ ಕೂತಿದ್ದು ಏನೇನು ಮನಸ್ಸಲ್ಲಿರುತ್ತೆ ಎಲ್ಲನೂ ದೇವ್ರ ಹತ್ರ ಕೇಳ್ಕೊಂಡು ಹೋಗೋದು. ಸೊ ಇವತ್ತು ರಶ್ ಇರಲ್ಲ, ಬಿಕಾಸ್ ಇವತ್ತು ಬುಧವಾರ ಐತಲ್ಲ. ಬುಧವಾರ ನಾವು ಬಂದಿರೋ ದಿನ ಏನು ಚೂರು ರಶ್ ಇರಲಿಲ್ಲ. ಆರಾಮಾಗಿ ದೇವ್ರ ಮುಂದೆನೇ ಒಂದು 10 ನಿಮಿಷ ನಿಂತ್ಕೊಂಡು ಕಣ್ಣು ತುಂಬ ದೇವ್ರನ್ನ ನೋಡಿಕೊಂಡು ಸೊ ಇಲ್ಲೊಂದು ಸ್ವಲ್ಪ ಕೂತಿದ್ದು ಹೋಗ್ತಾ ಇದ್ದೀವಿ. ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ನನಗಿನ್ನ ಜಾಸ್ತಿ ಹೊತ್ತು ತಿನ್ಕೋತಾನೆ ದೇವ್ರ ಮುಂದೆ. ಇವನು ಬಂದಾಗ ಕೈ ಮುಗ್ದು ಹೋಗ್ಬಿಡ್ತಾನೆ. ಬಟ್ ನಾನು ಹಂಗಲ್ಲ, ದೇವ್ರನ್ನ ಕ್ಲೀನಾಗಿ ನೋಡ್ತೀನಿ, ಹೆಂಗೆ ಅಲಂಕಾರ ಮಾಡೋರೆ ಎಲ್ಲ ನೋಡಿಕೊಂಡು. ಬಟ್ ದೇವ್ರ ಮುಂದೆ ಎಲ್ಲ ಏನು ಬೇಡ್ಕೊಳ್ಳಲ್ಲ. ಇಲ್ಲಿ ಬಂದು ಇಲ್ಲಿ ಕೂತ್ಕೊಂಡು ಆಮೇಲೆ ಇಲ್ಲಿ ಬೇಡ್ಕೊಳ್ಳೋದು. ಗೈಸ್ ನೋಡಿ ಗೈಸ್, ಒಂದು ನಾಯಿ ಇನ್ನೊಂದು ನಾಯಿನ ವಾಕಿಂಗ್ ಕರ್ಕೊಂಡು ಹೋಗೋದು ನೋಡಿದ್ದೀರಾ? ನೋಡಿ, ಇಬ್ರು ಪೈಪೋಟಿ ಮೇಲೆ, ನೀನು ನಾನು ಕರ್ಕೊಂಡು ಹೋಗ್ತೀನಿ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಅವ್ನು ಇವಳನ್ನ ಎಳಿತವಳೆ, ಎಳಿತವನೆ, ಇವಳು ಅವ್ನ ಎಳಿತವನೆ. ಏಯ್ ಅಲ್ಲಿ ತ್ಯಾವ ಹೋಗ್ಬೇಡ, ಆಫ್ ಮಾಡೋ ಸೌಂಡು. ಅವ್ನು ಬರಲ್ಲ ನೋಡು, ಎಲ್ಲಿ ಬತ್ತವ್ ನೋಡು, ಹೆಂಗ್ ಹೇಳ್ತಿದ್ಯಾ? ಚಾಕಿ ಕೊಡ್ತೀನಿ ಬಾ ಅಂತ. ಏಯ್ ಕಳ್ಳ ಬೈರಾ ಬಾಯ್ಲಿ ನೋಡು, ಹಂಗೆ ಕರೆದ ತಕ್ಷಣ ಹೆಂಗ್ ಬರ್ತಾನೆ. ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೆ. ನೋಡಿ ನಮ್ಮ ಮನೆ ಪಾಪುಗೆ ತಿನ್ಸೋಕೊಬ್ರು, ಇವನಿಗೆ ಹಿಂದೆ ಮುಂದೆ ಓಡಾಡ್ತಾ ತಿನ್ಸ್ಬೇಕು ಕೈಯಲ್ಲಿ. ಅದು ತಿನ್ನಿಸ್ಕೊಳಲ್ಲ ನೋಡಿ ನೋಡಿ. ಎಷ್ಟೋ ನಾಯಿಗಳಿಗೆ ಪಾಪ ಊಟ ಹಾಕೋರಿರಲ್ಲ, ತಿನ್ಸ್ತಾ ಇದ್ರು ತಿನ್ನಲ್ಲ. ಎಲ್ಲ ಇವ್ರಿಬ್ರೇ ರೂಢಿ ಮಾಡಿರೋದು. ನಾನು ಹೇಳ್ತೀನಿ ಹ್ಯಾಂಡ್ ಫೀಡಿಂಗ್ ಮಾಡ್ಬೇಡ್ರಿ, ಅದನ್ನೇ ಅಭ್ಯಾಸ ಮಾಡ್ಕತಾನೆ ಅಂತ ತಿನ್ನಿಸ್ಬಿಡ್ತಾರೆ. ನನ್ಗೆ ಒಂದ್ ದಿವ್ಸಕ್ಕೆ ಹಂಗ್ ತಿನ್ಸೋರು ತಿನ್ಸಿರೋ ಗೊತ್ತಿಲ್ಲ. ಬಾ ಚಿನ್ನು ಬಾ ಬಂಗಾರಿ ಅಂತೆ. ಇಬ್ರು ಸೇರ್ಕೊಂಡು ಕೊಳ್ಕೊಂಡ್ ನೋಡಿ, ಒಳ್ಳೆ ಕಲರ್ ಕೈ ಕಾಲ್ಗೆಲ್ಲ ಎಲ್ಲೋ ಕಲರ್ ಮಾಡ್ಕೊಂಡು. ಹಾಸ್ಪಿಟ್ಲಿಗೆ ವ್ಯಾಕ್ಸಿನ್ ಅಂತ ಕರ್ಕೊಂಡು ಹೋದಾಗ ಅವನ್ ತರ ಇನ್ನೂ 3 ನಾಯಿ ಬಂದಿತ್ತು. ಎಷ್ಟ್ ಚೆನ್ನಾಗಿದ್ವು. ಇವನ ಪಾಪ ನನ್ ಮಾನ ಮರ್ಯಾದೆ ಕೊಟ್ಬಿಟ್ಟು ನಲ್ಲಿ ಹೆಂಗಾಡ್ತಾನ ನೋಡಿ. ನೋಡಿ ಇಬ್ಬಿಬ್ರು ಅವ್ನ್ಗೆ ಯಾಕೆ ತಿನ್ಸಿದ್ರಿ? ನನ್ಗಾರು ತಿನ್ಸ್ರಿ ಇಬ್ರಲ್ಲಿ ಒಬ್ರು. ಅವನ್ಗೆ ಇಬ್ರು ತಿನ್ಸ್ತಾ ಇದ್ದೀರಲ್ಲ. ನಾನು ಒಂದ್ ದಿವಸ ಟಯರ್ಡ್ ಆಗ್ಬಿಟ್ಟು ಎಲ್ಲಾರು ಹೋಗಿದಾಗ ಬಂದಾಗ ಅಮ್ಮ ತಿನ್ಸಮ್ಮ ಅಂತಂದ್ರೆ ಹೋಗಲ್ಲ, ನಾನೇ ಸಾಕಾಗಿ ಬಂದಿದ್ದೀನಿ ಅನ್ನೋತ್ ನಮ್ಮಮ್ಮ. ಇವನು ಮಾತ್ರ ಬಾಚಿನ್ನು ಅಂತೆ. ನೋಡಿ ಹೆಂಗ್ ತಿಂತವನೆ. ಏಯ್ ಬೈರಾ ದೃಷ್ಟಿ ನಮ್ಮಮ್ಮ ದಿನ ದೃಷ್ಟಿ ತೆಗಿಯುತ್ತೆ, ನನಗೆ ತೆಗಿಯಲ್ಲ.
ಸೊ ಇವಾಗ ಊಟ ಮಾಡ್ಕೊಂಡ್ ಮಲ್ಕೋಬೇಕಷ್ಟೇ ಗೈಸ್. ನೋಡಿದ್ರಲ್ಲ, ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.